ನಮಗೆ ದೇವರು ದೈವ ಅಂತ ಮಾತ್ರ ಗೊತ್ತದ್ದು. ದೈವಕ್ಕೆ ಬೇರೆ ಬೇರೆ ಹೆಸರಿದೆ, ಬೇರೆ ಬೇರೆ ಕಥಾನಕ ಇದೆ. ಈ ಗಗ್ಗರವನ್ನು ಸುಮ್ಮನೆ ಯಾರೆಲ್ಲ ಕಟ್ಕೊಳ್ಳಿಕ್ಕಿಲ್ಲ. ಬಹಳ ಪಾವಿತ್ರ್ಯತೆ ಇದೆ ಅದಕ್ಕೆ. ಅದನ್ನು ಕಟ್ಟಿಕೊಂಡಾಗ ಅಲ್ಲಿಂದ ಮತ್ತೆ ಆ ವ್ಯಕ್ತಿ ಮನುಷ್ಯನಲ್ಲ, ಆ ನಂತರ ಆತ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಪರಿಹಾರ ಆಗದ ಸಮಸ್ಯೆಗಳು ದೈವದ ಕೊಡಿಯಡಿಯಲ್ಲಿ ಆಗಿದೆ. ಇನ್ನೊಂದು ನಮಸ್ಕಾರ, ಬೆಳಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇದು ಭೂತಗಳ ಅದ್ಭುತ ಲೋಕ. ನಮ್ಮ ಜೊತೆ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಅವರಿದ್ದಾರೆ. ದೈವದ ಕೋಲ, ಭೂತ ಕೋಲದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದರಲ್ಲಿ ಒಂದಿಷ್ಟು ವಿಚಾರಗಳನ್ನ ಇನ್ನಷ್ಟು ಮಾತಾಡೋಣ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳಿದ್ದೆ. ಸೊ ಈಗ ಮತ್ತೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮತ್ತದೇ ವಿಚಾರದ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಅವರಿಂದ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಸೊ ಈಗ ಭೂತಕೋಲ ಅಂತಂದಾಗ ಅಲ್ಲಿ ವೇಷಭೂಷಣ ಬಗ್ಗೆ ಇರಬಹುದು, ಮತ್ತೆ ಆರಾಧನೆಯ ವಿಧಾನಗಳ ಬಗ್ಗೆ ಕಾಲಾಂತರದಲ್ಲಿ ಆದ ಬದಲಾವಣೆ ಇರಬಹುದು, ಮತ್ತೆ ಒಂದೊಂದು ಊರಿನ ಇದು ಇರಬಹುದು. ಸೊ ಈ ರೀತಿ ಬದಲಾವಣೆಗಳ ಬಗ್ಗೆ ನಾವು ಇದು ಮಾಡಿದ್ವಿ. ನಂಗೆ ಇನ್ನೊಂದು ಕುತೂಹಲದ ವಿಷಯ ಏನು ಅಂತಂದ್ರೆ, ಈ ಭೂತಕೋಲಗಳು ನಡೆಯುವಂತಹ ಕಾಲ ಯಾವುದು, ಮತ್ತೆ ಅದು ಹೆಚ್ಚಾಗಿ ಯಾಕೆ ರಾತ್ರಿ ಹೊತ್ತಿನಲ್ಲೇ ನಡೆಯುತ್ತೆ, ಅಥವಾ ಅದು ರಾತ್ರಿ ಹೊತ್ತಲ್ಲಿ ಮಾತ್ರ ನಡೆಯುತ್ತಾ? ಈ ವಿಚಾರದ ಬಗ್ಗೆ ಹೇಳಿ. ಇದೊಂದು ಧಾರ್ಮಿಕ ರಂಗಭೂಮಿ. ಈಗಿನ ಹಾಗೆ ಎಲ್ಲ ಕಾಲಮಿತಿಯಲ್ಲಿ ಆಗ್ತಾ ಇದ್ದದ್ದಲ್ಲ. ಈಗ 1001 ದೈವಗಳ ಕೋಲ ಅಂತೆಲ್ಲ ಇದ್ರೆ ತುಂಬಾ ದಿವಸ ಆಗ್ತಾ ಇತ್ತು, 30-40 ದಿವಸ ಎಲ್ಲ. 30-40 ದಿವಸ ಕಂಟಿನ್ಯೂಸ್ ಆಗಿ? ಹೌದು, 24 ಗಂಟೆ ಅಲ್ಲ, ರಾತ್ರಿ ಆಗ್ತಾ ಇದ್ದಿದ್ದು. ಬರೀ ರಾತ್ರಿ? ಹಗಲು ಕೆಲ್ಸಕ್ಕೆ ಹೋಗ್ಬೇಡುವ, ದುಡಿಬೇಡುವ, ಇವರಿಗೆ ಊಟ ತಿಂಡಿ ಆಗ್ತದಲ್ವಾ. ಹಾಗಾಗಿ ಹಗಲೆಲ್ಲ ದುಡಿಮೆ ಆಗಿ ರಾತ್ರಿ 12 ಗಂಟೆಗೆ ಆಗ್ತದೆ. ಯಾಕೆ ರಾತ್ರಿ ಎಲ್ಲ ಊಟ ತಿಂಡಿ ಎಲ್ಲ ಮಾಡಿ ಮತ್ತೆ ಶುರುವಾಗ್ತಾ ಇದ್ದಿದ್ದು. ಹಾಗಾಗಿ ಇಲ್ಲಿ ಹೆಂಗಸರೆಲ್ಲ ಬರ್ತಿರ್ಲಿಲ್ಲ. ಸಾಮಾನ್ಯವಾಗಿ ಕಾಡಿನಲ್ಲಿ ಅಥವಾ ಊರ ಒಂದು ಮೂಲೆಯಲ್ಲಿ ಆಗ್ತಾ ಇದ್ದಿದ್ದು. ಅಂದ್ರೆ ದೈವವನ್ನ ಒಂದು ಮರದ ಅಡಿಯಲ್ಲಿ, ಒಂದು ವನದಲ್ಲಿ, ಅಂದ್ರೆ ಬನ ಮಾಡಿ ಮಾಡ್ತಾ ಇದ್ದಿದ್ದು. ಅಲ್ಲಿ ಒಂದು ಕೊಡಿ ಅಡಿಯನ್ನ ಸ್ವಲ್ಪ ತರಗೆಲೆಲ್ಲ ಆ ಕಡೆ ಈ ಕಡೆ ಮಾಡಿ ಒಂದು ರೌಂಡ್ ಮಾಡಿ ಕೂತು ವೃತ್ತಾಕಾರದಲ್ಲಿ ಇರ್ತಿತ್ತು. ಯಾಕಂದ್ರೆ ಪರಸ್ಪರ ಕಾಣ್ಲಿಕ್ಕೆ ಇದ್ದದ್ದು, ಅದು ಬೇರೆಯವರಿಗೋಸ್ಕರ ಇದ್ದದಲ್ಲ, ಅದು ಪ್ರದರ್ಶನ ಕಲೆಯಾಗಿ ಬಂದದ್ದಲ್ಲ. ಪ್ರದರ್ಶನ ಕಲೆಯಾಗಿ ಬಂದ್ರೆ ಅದಕ್ಕೊಂದು ಚೌಕಾಕಾರದಲ್ಲಿ ಇರ್ತದೆ. ಇದು ಹಾಗಲ್ಲ, ಇದು ಇವರು ಪರಸ್ಪರ ನೋಡ್ಲಿಕ್ಕೆ ಇದ್ದದ್ದು. ಹಾಗಾಗಿ ವೃತ್ತಾಕಾರದಲ್ಲಿ ಒಂದು ಜಾಗ ಮಾಡಿ ಅಲ್ಲಿ ಮಾಡ್ತಾ ಇದ್ದಿದ್ದು. ಇದನ್ನು ಪುರುಸೊತ್ತಲ್ಲಿ ಮಾಡುದು ಯಾವಾಗ? ಕಲಾವಿದರಿಗಾರಿಗೂ ಪುರುಸೊತ್ತಿರುದು ಯಾವಾಗ? ಇದನ್ನು ಕಟ್ಟುವವರಿಗೆ ರಾತ್ರಿ, ನೋಡುವವರಿಗಾರು ಯಾವಾಗ ಪುರುಸೊತ್ತಿರುದು? ರಾತ್ರಿ. ಹಾಗಾಗಿ ಊಟ ಎಲ್ಲ ಆದ ನಂತರ ಇದಾಗ್ತಾ ಇದ್ದಿತ್ತು. ಹಾಗೆ ಊಟ ಎಲ್ಲ ಎಲ್ಲರೂ ಸೇರುವಾಗ ಒಂದು ಭರ್ಜರಿಯಾದ ಊಟ ಕೂಡ ಮಾಡ್ತಾ ಇತ್ತು, ಎಲ್ಲರೂ ಸೇರಿ ಊಟ ಮಾಡಿ. ಹಾಗಾಗಿ ರಾತ್ರಿ ಆಗುವ ಕಾರಣ ತೊಂದಿಯಲ್ಲೇ ಮಾಡಿ. ಇದಕ್ಕೆ ಮುಹೂರ್ತ ಅಂತ ಏನಾದ್ರು ಇರತ್ತಾ, ಅಥವಾ ಇದೆಲ್ಲ ನೀವು ನಿರ್ಧಾರದ ಬಗ್ಗೆ? ಕುದಿ ಇಡುದು ಅಂತ ಇದೆಯಲ್ಲ, ಅದು ಹೇಗೆ, ಯಾವ ಆಧಾರದಲ್ಲಿ ಫಿಕ್ಸ್ ಆಗ್ತಾ ಇತ್ತು? ಅದು ಆಕ್ಚುಲಿ ದೈವಗಳಿಗೂ ನಕ್ಷತ್ರ ಇದೆ, ಊರಿನ ದೇವತೆಗಳಿಗೂ ನಕ್ಷತ್ರ ಇದೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ನಂತರ ಸೇರ್ಪಡೆ ಆದದ್ದು ಇರ್ಬೋದು. ಆರಂಭದಲ್ಲೇ ಒಂದು ಜಾನಪದೀಯವಾಗಿ ಹಳ್ಳಿ ಜನರು ಹೀಗೆ ಮಾಡುವಾಗ ಹಾಗೆ ಇರ್ಲಿಕ್ಕಿಲ್ಲ. ಆದ್ರೂ ವರ್ಷದಲ್ಲಿ ಒಂದು, ಈಗ ಮಾಯಿ ಇಪ್ಪೋದು ಇತ್ತು ದಿನ ಇಷ್ಟು ಅಂತ ಇರ್ತದಲ್ಲ, ಸುಗ್ಗಿಯಾಗಿ ಇಷ್ಟು ದಿವಸ ಅಂತೆಲ್ಲ, ಅಂತದ್ದು ದಿನ ಇದ್ದಿರ್ಬೋದು ಲೆಕ್ಕ. ಈಗ ಏನೂ ಲೆಕ್ಕ ಇಲ್ಲದೆ ಇಂಥ ದಿವಸ ಅಂತ ಹೇಗೆ ಮಾಡುದು? ಇರ್ತದೆ ಅಂತ ಯಾವುದೋ ಒಂದು ಲೆಕ್ಕಾಚಾರ ಇರ್ತದೆ. ಸುಗ್ಗಿಯಾಗಿ ಇಂಥ ದಿವಸ, ಸುಗ್ಗಿ ಬೆಳೆ ಬಂದ ದಿವಸ, ಈಗ ಹೊಸ ಅಕ್ಕಿ ಊಟ ಹೇಳ್ತೀವಲ್ಲ, ಹಾಗೆ ಮೆಚ್ಚಿ ಕುದ್ವಾರ ಮೆಚ್ಚಿ ಅಂತ ದೈವಕ್ಕೆ ಕೋಲ ಇದೆ. ದೈವಗಳಿಗೆ ನೇಮ ಕುದ್ವಾರ ಮೆಚ್ಚಿ ನೇಮ ಅಂತ. ಅದು ಹೊಸ ಅಕ್ಕಿ ಊಟದ ದಿವಸವೇ ಮಾಡುದು. ಹೊಸ ಕೊಯ್ಲಾದ ನಂತರ ಬಹುಶಃ ಮೊದಲಿಗೆ ಹೊಸ ಅಕ್ಕಿಯನ್ನು ಊಟ ಮಾಡುವಾಗ ಅದೇ ದಿವಸ ದೈವಗಳಿಗೆ ಒಂದು ದೈವಕ್ಕೆ ವರ್ಷದಲ್ಲಿ ಒಂದೇ ಸಲ ನೇಮವ, ಅಂದ್ರೆ ಈ ಕೋಲವ ಹೇಗೆ? ಸಾಮಾನ್ಯವಾಗಿ ಒಂದು ದೈವಕ್ಕೆ ಒಂದು ಕಡೆ ಒಂದೇ ಸಲ ಇರುದು. ಕೆಲವು ಕಡೆ ಬಂಡಿ ಅಂತ 2 ಸಲ ಆರಾಧನೆ ಆಗ್ತದೆ ಹೇಳ್ತಾರೆ. ನೇಮ ಕಡಿಮೆ, ಬಟ್ ಆರಾಧನೆ ಇದೆ. ಆಮೇಲೆ ಸಂಕ್ರಮಣಕ್ಕೆ, ಪ್ರತಿ ಸಂಕ್ರಮಣಕ್ಕೆ ಒಂದು ಹೂ ಇಟ್ಟು ತಂಬಿಲ ಮಾಡಿ ಆರಾಧನೆ ಮಾಡುದಿದೆ. ಸಾಮಾನ್ಯವಾಗಿ ಕೋಲ ಒಂದೇ ಸಲ ಇರುವುದು, ಒಂದು ಕಡೆ ಒಂದೇ ಸಲ ಇರುವುದು. ಆದ್ರೆ ಈಗ ಕೆಲವೊಂದು ಸ್ಥಾನಗಳಲ್ಲಿ ನಿತ್ಯವೂ ಕೋಲ ನಡೆಯುವಂಥದ್ದು, ಅದು ಹೇಗೆ? ಅದು ಇಲ್ಲಿ ವ್ಯತ್ಯಾಸ ಏನು? ಈಗ ನಾವು ಹೀಗೆಲ್ಲ ಹೌದು, ಈಗ ನಾವು ಆಶ್ಲೇಷ ಬಲಿ ಮನೆಯಲ್ಲಿ ಎಲ್ಲ ಮಾಡುದಾದ್ರೆ ಆಶ್ಲೇಷ ನಕ್ಷತ್ರ ದಿವಸ ಇಂಥದ್ದು ಅಂತ ಇರ್ತದೆ. ಅದೇ ಸುಬ್ರಹ್ಮಣ್ಯದಲ್ಲಿ ಹೋಗಿ ಮಾಡಿದರೆ ಯಾವ ದಿವಸ ಕೂಡ ಮಾಡ್ಬೋದು. ಹಾಗೆ ಅಲ್ಲಿ ಆ ಸ್ಥಳದ ವಿಶೇಷತೆ ಯಾವಾಗ ಕೂಡ ಮಾಡ್ಬೋದು. ಅಲ್ಲಿ ಇಲ್ಲ, ಆ ನಿಯಮ ಇಲ್ಲ. ಎಲ್ಲ ವರ್ಷ ಅದು ಹರಿಕೆಯಾಗಿ ಬರುತ್ತೆ, ಕಾಲಾವಧಿಯದ್ದಲ್ಲ, ಅದು ಹರಿಕೆಯಾಗಿ ಮಾಡುವುದು.
ಈಗ ಸುಬ್ರಹ್ಮಣ್ಯದಲ್ಲಿ ಕೂಡ ಕಾಲಾವಧಿಯದ್ದು ಮಾಡಿದರೆ ಅಂತ ದಿವಸ ಅಂತಲೇ ಇರ್ತದೆ. ಬಟ್ ಹೀಗೆ ಹರಿಕೆಯಾಗಿ ಬಂದು ಮಾಡಿದಾಗ ಎಲ್ಲ ದಿವಸ ಹಾಗೆ ಅಲ್ಲಿ ಕೂಡ ಪಣಿಬಲ್ನಲ್ಲಿ ಇರ್ತದೆ. ಮತ್ತೆ ಇದು ಈ ಇದಕ್ಕೆ ಅಂದ್ರೆ ವರ್ಷದ ಇಂಥ ಸಮಯದಲ್ಲೇ ಆರಾಧನೆ ನಡೆಯೋದು ಅಂತ ಇರುತ್ತಾ ಅಥವಾ ಹೇಗೆ? ಸಾಮಾನ್ಯವಾಗಿ ಹಬ್ಬದ ಅಮಾವಾಸ್ಯೆಯಿಂದ ಶುರು ಆದ್ರೆ ಅಂದ್ರೆ ಪತ್ತರಾಜೆ ಹಬ್ಬದ ಅಮಾವಾಸ್ಯೆ, ದೀಪಾವಳಿ ಹಬ್ಬದ ಅಮಾವಾಸ್ಯೆ ಸುಮಾರು ನವೆಂಬರ್ ಅಲ್ಲಿ ಬರ್ತದ. ಹೌದು, ಅಕ್ಟೋಬರ್ ನವೆಂಬರ್ ನಲ್ಲಿ ಒಟ್ಟಾರೆ ಈ ಮಳೆ ಕಳಿಬೇಕು. ಅದು ಯಕ್ಷಗಾನ ಕೂಡ ಹಾಕಿ, ಯಾಕೆ ಮಳೆ ಇರುವಾಗ ಇದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಬಯಲು ಮಂದಿರದಲ್ಲಿ ಆಗುದು, ಮೇಲೆ ಏನು ಕೋಟೆ ಕಟ್ಟಿ ಇದು ಮಾಡಿ ಹಾಕಿ ಮಾಡುದಲ್ಲ, ಬಯಲಿನಲ್ಲಿ ಆಗುದು ರಾತ್ರಿ ಹೊತ್ತು. ಹಾಗಾಗಿ ಇದಿರ್ಲಿಲ್ಲ ಅಂತ ಮಳೆಗಾಲದಲ್ಲಿ ಕಳೆದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕಡೆ ಹೇಗೆ 6 ತಿಂಗಳು ಮಳೆಗಾಲ, 6 ತಿಂಗಳು ಮಳೆಗಾಲ ಅಲ್ಲ. ಹಾಗಾಗಿ ಹಬ್ಬದ ಅಮಾವಾಸ್ಯೆ ಬಂತಂದ್ರೆ ಮಳೆ ಹೋಯ್ತು ಅಂತ ಲೆಕ್ಕ. ಮತ್ತೆ ಪತ್ತನಾಜೆ ಮೇ 2ನೇ 3ನೇ ವಾರದಲ್ಲಿ ಪತ್ತನಾಜೆ ಬರ್ತದೆ. ಪತ್ತನಾಜೆಗೆ ದೈವಗಳೆಲ್ಲ ಒಳ ಸೇರಿದ್ರು ಅಂತ. ಅದೀಗ ನಾವು ಇಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲಿ ಈಗ ದೈವ ಬಲಿ ಬಂದು ಉತ್ಸವ ದೇವಸ್ಥಾನಗಳ ಒಳಗೆ, ಯಾಕೆಂದ್ರೆ ಅದು ಮಳೆ ಬರ್ತದೆ ಮತ್ತೆ ಅಂತ ಒದ್ದೆ ಆಗುವಾಗ ನಮಗೆ ಮಳೆ ಮಾಡ್ಲಿಕ್ಕೆ ಕಾರ್ಯಕ್ರಮಗಳೆಲ್ಲ ನಿಲ್ತವೆ, ಒಳಗಡೆ ಮಾತ್ರ ಒಳಗಡೆ ದೇವರೆಲ್ಲ ಸೇರ್ಕೊಳ್ಳುದು ಹೇಳ್ತೇವೆ. ಹಾಗೆ ದೈವಗಳು ಕೂಡ ಎಲ್ಲ ಘಟ್ಟ ಹತ್ತಿ ಹೋಗುದು ಅಂತ ಹೇಳಿ ಕಲ್ಪನೆ ಇದ್ದದ್ದು. ಮತ್ತೆ ಪುನಃ ಘಟ್ಟ ಹತ್ತಿ ಇಳಿದು ಬರುದು ಅಂತ, ಮತ್ತೆ ಪುನಃ ದೈವಗಳು ಘಟ್ಟ ಹತ್ತಿ ಹೋಗುದು ಅಂತ ಒಂದು ಪರಿಕಲ್ಪನೆ ಇಲ್ಲಿ. ಯಾಕೆಂತಂದ್ರೆ ಇಲ್ಲಿ ಅನೇಕ ದೈವಗಳು ಘಟ್ಟದಿಂದ ಬಂದವುಗಳು. ಈ ಅರಸರೆಲ್ಲ ಈಗ ಉಳ್ಳಾಕುಲು, ವಿಶೇಷವಾಗಿ ಉಳ್ಳಾಕುಲೆಲ್ಲ ಘಟ್ಟದಿಂದ ಇಳಿದು ಬಂದವರು ಅಂತ. ಬಹುಶಃ ಗಂಗಾ ಅರಸರು ಅಂತ ಹೇಳ್ತಾರೆ. ಗಂಗಾ ಅರಸರು ಅವರ ಮೂಲ ಈ ಉಳ್ಳಾಕುಲು ಅಂದ್ರೆ ಮೂಲ ಅಲ್ಲಿಯವರು ಅಂತ ಹೇಳಿ. 2-3 ಕಥಾನಕಗಳು ಇದೆ ಅದಕ್ಕೆ ಸಂಬಂಧಿಸಿ. ಒಂದು, ಗಂಗರಸರಲ್ಲಿ ಹೊಯ್ಸಳ ಇವನು ವಿಷ್ಣುವರ್ಧನ ಅವರೇನೋ ಆಕ್ರಮಣ ಮಾಡಿದ್ರೆ ಸಂಪೂರ್ಣ ಅವರ ವಂಶ ಇದಾಗ್ತದೆ ಅಂತದ್ದು, ಅರಸೊತ್ತಿಗೆ ಕಳೆದು ಹೋಗ್ತದೆ. ಆಗ ಅಲ್ಲಿಯ 2 ರಾಜಕುಮಾರರನ್ನು ಮತ್ತೆ ಒಬ್ಬ ರಾಜಕುಮಾರಿಯನ್ನ ದಡಿಗ, ಮಾಧವ ಮತ್ತೆ ಆಲಭ್ಯ ಅಂತ ಹೆಸರು ಕೊಟ್ಟು ಅವರನ್ನ ಕಳಿಸ್ತಾರೆ. ದಡಿಗ, ಮಾಧವ ಮತ್ತು ಆಲಭ್ಯ ಅಂತ ಅವರ ಹೆಸರು. ಅವರನ್ನ ರಾಮ, ಲಕ್ಷ್ಮಣ, ಸೀತೆ ಅಂತ ಏನೋ ಹೆಸರು ಮಾಡಿ ಗಟ್ಟೆಯಿಂದ ಕೆಳಗೆ ಕಳಿಸ್ತಾರೆ ಅಂತ ಹೇಳಿ ಕಥೆ. ನಂತರ ಅವರು ಅಲ್ಲಿ ಬೇರೆ ಕಡೆಗೆ ಬಂದು ಅಲ್ಲಿಂದ ಕಾಣಿಸ್ಕೊಂಡ್ರು. ಹಾಗೆ ಅಲ್ಲಿ ಆರಾಧನೆ ಪ್ರಾರಂಭ ಆಯ್ತು ಅಂತ ಒಂದು ಕಥಾನಕ. ಇನ್ನೊಂದು ಕಥಾನಕ ಏನಂತಂದ್ರೆ ಒಂದು ಎಲ್ಲಾ ದೈವಗಳಿಗೂ ಹೀಗೆ ಅಂತನಾ ಅಥವಾ ಕೆಲವೊಂದು ದೈವಗಳಿಗೆ ಮತ್ತೆ ಉಳಿದ ದೈವಗಳೆಲ್ಲ ಪ್ರಧಾನ ದೈವದ ಸೇರಿಗೆಗೆ ಸಂದು ದೈವಗಳಾಗ್ತಾ ಬಂದದ್ದು. ಪ್ರಧಾನ ದೈವಗಳು ಒಂದಷ್ಟಿವೆ. ಅವರ ಎದುರಿಗೆ ಸಿಕ್ಕಿದವರೆಲ್ಲ ದೈವಗಳಾಗಿದೆ. ಈಗ ಹೀಗೆ ಉಳ್ಳಾಕಲು ಬರುವಾಗ ದೇವರು ಬರುವಾಗ ಹೇಳ್ತಾರೆ, ಎಕ್ಸಾಕ್ಟ್ ಉಳ್ಳಾಕಲು ಅಂತ ಹೇಳುದಿಲ್ಲ. ಹಾಗೆ ಎದುರಿಗೆ ದಾರಿಯಲ್ಲಿ ಸಿಕ್ಕಿದವನು ದೈವ ಸಾದಿಗೆ ಅಂತ ಒಂದು ದೈವ, ಎದುರು ಸಿಕ್ಕಿದವನು ದೈವ ಆಗ್ತಾನೆ. ಹೀಗೆಲ್ಲ ಹೋಗ್ಲಿ, ಒಂದು ಗುಡಿಸುವ ಕೆಲಸ ಮಾಡ್ತಾ ಇದ್ಲು ಇಡಾಲದ ಅಜ್ಜಿ ಅಂತ, ಅದು ಸುಬ್ರಹ್ಮಣ್ಯದಲ್ಲಿ ಅಂತ ಹೇಳ್ತಾರೆ. ಈ ಉಳ್ಳಾಕಲು ದೈವಗಳು ಸುಬ್ರಹ್ಮಣ್ಯಕ್ಕೆ ಮೊದಲು ಬರುದಲ್ವಾ, ಅಲ್ಲಿ ಧ್ವಜಸ್ತಂಭವನ್ನ ತುಂಡರಿಸಿದ್ರು ಅಂತ ಹೇಳಿ. ಬಹುಶಃ ಅರಸರಾಗಿ ಬಂದು ಇಲ್ಲಿ ವಶಪಡಿಸಿಕೊಂಡ್ರೆ ಏನ ಈ ಸುಬ್ರಹ್ಮಣ್ಯ ದೇವರು ಅಂತ ಹೇಳುದು, ಸ್ಥಳೀಯ ಒಬ್ಬ ಅರಸ ಇದ್ದಾನೆ ಏನೋ ಅಲ್ಲಿ, ಗೊತ್ತಿಲ್ಲ. ಅಲ್ಲಿ ಹಾಗೊಂದು ಕಲ್ಪನೆ ಇದೆ, ಸುಬ್ರಾಯ ಅರಸನೇ ಆಗಿದ್ದ ಅಂತ ಹೇಳಿ. ಈ ಕುಕ್ಕಿನಂತಾಯ ಮತ್ತೆ ಇನ್ನೊಂದು ದೈವ ಇದೆ, ಕುಕ್ಕಿನಂತಾಯ ಮತ್ತು ಕೊಡಮಂತಾಯ ನಾಳಿ, ಅದು ಅಲ್ಲಿ ಒಬ್ಬ ಸ್ಥಳೀಯ ಅರಸ ಅಂತ ಹೇಳಿ. ಕುಕ್ಕಿನಂತಾಯ ಅಂದ್ರೆ ಸುಬ್ರಹ್ಮಣ್ಯದಲ್ಲಿ ಹೇಳಿ ಒಂದು ಕಥಾನಕ ಇದೆ. ಹಾಗೆ ಇರ್ಬೋದೇನೋ. ಅದು ನಂತರ ಈ ರೀತಿ ರೂಪ ಪಡೆಯಿತೋ ಏನೋ, ನಮಗೆ ಎಕ್ಸಾಕ್ಟ್ ಆಗ್ಲಿಕ್ಕೆ ಅಧ್ಯಯನವೇ ಈ ಬಗ್ಗೆ ಆಗ್ಲಿಲ್ಲ ಅಂತ. ಈ ಸ್ಥಳೀಯ ಸಂಸ್ಕೃತಿಯ ಬಗ್ಗೆ ನಮಗೆ ನೋಡಿ ಪಠ್ಯದಲ್ಲಿ ಎಲ್ಲಿಯಾದ್ರೂ ಇತ್ತ? ನಾವು 2ನೇ ಮಹಾಯುದ್ಧದ ಬಗ್ಗೆ 1ನೇ ಮಹಾಯುದ್ಧದ ಬಗ್ಗೆ ಎಲ್ಲ ಬಾಯ್ಪಾಠ ಮಾಡಿದ್ವಿ ಹೊರತು ನಮ್ಮ ಪಕ್ಕದ ನಮ್ಮ ಮನೆ ಶಾಲೆ ಎದುರಾಗುವ ಭೂತಕೋಲದ ಬಗ್ಗೆ ನಮಗೆ ದೇವರು ದೈವಾಂತರ ಮಾತ್ರ ಗೊತ್ತದ್ದು. ದೈವಕ್ಕೆ ಬೇರೆ ಬೇರೆ ಹೆಸರಿದೆ, ಬೇರೆ ಬೇರೆ ಕಥಾನಕ ಇದೆ. ಈಗ ದೈವತ್ವ ಪಡೆಯುವುದೊಂದು ವಿಶಿಷ್ಟತೆ ಹೇಳುದು ನಮಗೆ ಗೊತ್ತಿತ್ತ? ಈಗ ಅಧ್ಯಯನ ಆಯ್ತು. ಯಾರು ಚಿನ್ನಪ್ಪ ಗೌಡ್ರು, ವಿವೇಕರೈಗಳೆಲ್ಲ ಅಧ್ಯಯನವನ್ನು ಆರಂಭ ಮಾಡಿದ್ರು. ಅವರೆಲ್ಲ ಏನಾಯ್ತು, ಎಲ್ರು ಕೂಡ, ನಾವು ಕೂಡ ಹೊಟ್ಟೆಪಾಡು PhD ಮಾಡಿದ್ರೆ ಒಂದು ಜಾಬ್ ಕಾಯಂ ಆಗ್ತದೆ ಅಂತ ಎಲ್ಲರೂ ಅವರವರ ಮಟ್ಟಿಗೆ ಮಾಡ್ಕೊಂಡ್ರು. ಹೊರತು ಒಂದು ಸಾಂಘಿಕವಾಗಿ ವಿಸ್ತೃತವಾದ ಅಧ್ಯಯನ ಈ ಬಗ್ಗೆ ಆಗ್ಲೇ ಇಲ್ಲ, ಇಂದಿನ ತನಕ ಆಗ್ಲಿಲ್ಲ. ಅವರವರು PhDಗೋಸ್ಕರ ಒಂದೊಂದು ವಿಭಾಗವನ್ನು ಮುಟ್ಟುಕೊಂಡು ಬಂದ್ರು. ನಾನು PhDಗೋಸ್ಕರ ಶುರು ಮಾಡಿದವಳು. ನಾನು ಸ್ವಲ್ಪ ಇಂಟ್ರೆಸ್ಟ್ ಇಂದ ಮುಂದುವರಿಸ್ಕೊಂಡು ಬಂದೆ. ಇದು ಕೊನೆ ಆಗ್ಲಿಲ್ಲ ಅಂತ, ಇನ್ನು ಕೂಡ ಪ್ರಾರಂಭ ಹಂತದಲ್ಲೇ ಇದೆ. ಹಾಗೆ ಸಮಗ್ರ ಅಧ್ಯಯನ ಆಗ್ಲಿಲ್ಲ ಇನ್ನು ಕೂಡ. ಮತ್ತೆ ಈ ಕೋಲದ ಬಗ್ಗೆ ಮಾತಾಡುವಾಗ ಅಲ್ಲಿ ಅದೇ ಈ ರಾತ್ರಿ ಆಗ್ತಾ ಇರೋ ಕಾರಣಕ್ಕೋಸ್ಕರ ಮಾತ್ರನೇ ಹಾಗಿದ್ರೆ ಹೆಂಗಸರಿಗೆ ಅಲ್ಲಿ ಎಂಟ್ರಿ ಇರ್ಲಿಲ್ಲ ಅಂತ? ಹೌದು. ಯಾಕೆಂತಂದ್ರೆ ಹೆಂಗಸರಿಗೆ ಹೇಗೆ ಅಂತಂದ್ರೆ
ಮೊದಲು ಬಾಲ್ಯ ವಿವಾಹ, ಸಣ್ಣ ವಯಸ್ಸಿನಲ್ಲೇ ಮಕ್ಕಳಾಗುದು, ಸುಮಾರು 50-55 ವರ್ಷ ತನಕನೂ ಅವನು ಹೆರ್ತಾನೆ ಇರುದು. ಯಾಕಂದ್ರೆ ಕುಟುಂಬ ನಿಯಂತ್ರಣ ಪದ್ಧತಿ ಎಲ್ಲ ಇರ್ಲಿಲ್ಲ, ಹೆರ್ತಾನೆ ಇರುದು. ಆಗ ಒಂದು ಮನೆಯಲ್ಲಿ ಕೆಲವೊಂದಷ್ಟು ಮಕ್ಕಳು ಉಳಿತಾನು ಇರ್ಲಿಲ್ಲ, ಅದು ಬೇರೆ ವಿಚಾರ. ಆಮೇಲೆ ಬಸ್ರು ಬಾಣಂತನ ಯಾವಾಗ್ಲೂ. ಇನ್ನೊಂದು, ಮಕ್ಕಳು ಅವರ ಸುಪರ್ದಿಯಲ್ಲಿರುದು. ಈ ಕೋಲಕ್ಕೆ ಹೋದ್ರೆ ಈ ಮಕ್ಕಳು ನಿದ್ರೆಗೆಟ್ಟೆಲ್ಲ ಕೇಳ್ತಾವ ಇಲ್ಲಿ ಒಟ್ಟಿಗೆ ಬಂದ್ರೆ. ಹಾಗಾಗಿ ಮನೆಯಲ್ಲಿ ಹೆಂಗಸರು ನೋಡ್ಕೊಳ್ಳೋದು ಅನಿವಾರ್ಯ ಇತ್ತು. ಹಾಗಾಗಿ ಹೆಂಗಸರಿಗೆ ಭೂತ ಕೋಲಕ್ಕೆ ಬರ್ತಾ ಇರ್ಲಿಲ್ಲ ಹೆಂಗಸರು. ಕಾಲಾಂತರದಲ್ಲಿ ಅದು ನಿಷೇಧ ಆಯ್ತು. ಆ ನಿಷೇಧ ಈಗ ತೆರೆದುಕೊಂಡು ಬಂದಿದೆ. ಆದ್ರೆ ಈಗ ಕೂಡ ಕೆಲವು ಕಡೆ ಉಳಿದಿದೆ. ಈಗ ಉದಾಹರಣೆಗೆ ಬಲ್ನಾಡಿನಲ್ಲಿ ಉಳ್ಳಾಲ್ತಿಯ ಕೋಲವನ್ನ ಹೆಂಗಸರು ನೋಡ್ಲಿಕ್ಕೆ ಇಲ್ಲ. ಅದೇ ರೀತಿ ಕೆಲವು ಕಡೆ ಬೀರ್ನಾಳು ಒಂದು ಉಳ್ಳಾಕಲುಗಳದ್ದೆಲ್ಲ ನೋಡ್ಲಿಕ್ಕಿಲ್ಲ ಅಂತ ನಿಯಮ ಇದೆ. ಅಲ್ಲಿ ಒಂದು ಈಗ ಮೊನ್ನೆ ನಾವು ಇಲ್ಲಿ ಈ ವಿಚಾರ ಬಂದಾಗ ನಂಗೆ ಇದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಈ ವಿಚಾರ ಬಂದಾಗ ನಂಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಏನು ಅಂತಂದ್ರೆ, ದೈವಗಳು ಅಂತಂದಾಗ ನಂಬಿಕೆ ಒಟ್ಟಿಗೆನೆ ಕೆಲವೊಂದು ಇದು ನಿಷೇಧಗಳದ್ದೇ ತುಂಬಾನೇ ಚರ್ಚೆಗಳು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಕೋಲದ ಬಗ್ಗೆ ಹೇಳ್ತಾ, ಹಾಗೆ ರಾತ್ರಿ ಹೊತ್ತು ಕೋಲ ಆಗ್ತಾ ಇತ್ತು. ಯಾವ ದೈವದ ಕೋಲವನ್ನು ಮಾಡ್ತಾ ಇದ್ರು ಆ ದೈವದ ಅಭಿನಯವನ್ನು ಮಾಡ್ತಾ ಇದ್ರು. ಆ ದೈವಕ್ಕೆ ಸಂಬಂಧಿಸಿ ಹಾಡನ್ನು ಹೇಳ್ತಾ ಇದ್ದು, ಅದಕ್ಕೆ ಸಂಬಂಧಿಸಿದಂತ ನುಡಿಗಟ್ಟು, ಈ ಹಾಡನ್ನ ಮುಖಕ್ಕೆ ಅರದಳ ಹಾಕಿ ಹಾಡನ್ನ ಹೇಳ್ತಾ ಹೇಳ್ತಾ ಕಾಲಿಗೆ ಗಗ್ಗರ ಕಟ್ಟುದುಂಟಲ್ಲ, ಬೇರೆ ಎಲ್ಲ ಅಲಂಕಾರ ಮಾಡಿರ್ತಾರೆ, ಕಾಲಿಗೆ ಗಗ್ಗರ ಅನ್ನೋ ಒಂದು ಗೆಜ್ಜೆಯನ್ನು ಹೋಲುವ ಕಡಗ ಉಂಟಲ್ಲ, ಗೆಜ್ಜೆ ರೂಪದ ಕಡಗ, ಅದನ್ನ ಕಾಲಿಗೆ ಕಟ್ಕೊಳ್ತಾರೆ. ಅದು ಈ ಗಗ್ಗರವನ್ನು ಸುಮ್ಮನೆ ಯಾರೆಲ್ಲ ಕಟ್ಕೊಳ್ಲಿಕ್ಕಿಲ್ಲ ದೈವದ್ದನ್ನ, ಅದು ಬಹಳ ಬಹಳ ಪಾವಿತ್ರ್ಯತೆ ಇದೆ ಅದಕ್ಕೆ. ಅದನ್ನು ಕಟ್ಟಿಕೊಂಡಾಗ ಅಲ್ಲಿಂದ ಮತ್ತೆ ಆ ವ್ಯಕ್ತಿ ಮನುಷ್ಯನಲ್ಲ, ಆ ನಂತರ ಆತ ದೈವ, ಆತ ಕೊಡುವ ನುಡಿ ದೈವದ್ದು ಅಂತ ನಂಬಿ ನಡ್ಕೊಳ್ತಾರೆ ಎಲ್ಲರೂ ಕೂಡ, ನಾವೆಲ್ಲ. ಗಗ್ಗರ ಕಟ್ಟುವ ಕಟ್ಟಿದ ಕ್ಷಣದಿಂದ ತೆಗೆಯೋ ತನಕ ಕೂಡ ಆತ ದೈವ. ಗಡಿ ಕಪ್ಪಣೆ ಅಂತ ಕೊನೆಗಾಗಿ ಗಗ್ಗರವನ್ನು ತೆಗಿಲಿಕ್ಕಿದೆ, ಅಲ್ಲಿಗೆ ಆತ ಮತ್ತೆ ಮನುಷ್ಯನಾದ. ಅಲ್ಲಿ ತನಕ ಆತ ದೈವಿಕ ಶಕ್ತಿ, ಆತ ನುಡಿಯುವ ಮಾತೆಲ್ಲ ದೈವದ್ದು ಅಂತ ಸ್ವೀಕಾರ ಮಾಡ್ತೇವೆ. ಅದರಿಂದಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಪರಿಹಾರ ಆಗದ ಸಮಸ್ಯೆಗಳು ದೈವದ ಕೊಡಿಯಡಿಯಲ್ಲಿ ಆಗಿದೆ. ಇನ್ನೊಂದು, ಆ ನಿರ್ಣಯ ಮಾಡುವ ಸಾಮರ್ಥ್ಯ ಕೂಡ ಅವರಲ್ಲಿ ಇರ್ತದೆ, ಪರಂಪರೆಯಿಂದ ಅವರು ಕಲ್ತು ಬಂದಿರ್ತಾರೆ. ಆ ಕೌಶಲ ಅವರಿಗೆ ಸೂಕ್ತವಾಗಿರ್ತದೆ. ಆ ಸಂದರ್ಭ ಬಂದಾಗ ಅದು ಬಹಿರಂಗಗೊಳ್ತದೆ. ಈ ವಿಚಾರದ ಬಗ್ಗೆ ಖಂಡಿತ ಮುಂದೆ ಮಾತಾಡ್ಬೇಕು. ಕೋಲದ ಬಗ್ಗೆ ನಾವು ಈ 2 ಸಂಚಿಕೆಗಳಲ್ಲಿ ಒಂದಿಷ್ಟು ವಿಚಾರಗಳನ್ನ ಮಾತಾಡುವಂತಹ ಪ್ರಯತ್ನ ಮಾಡಿದ್ವಿ, ಒಂದಿಷ್ಟು ವಿಚಾರಗಳನ್ನ ತಿಳಿಯುವಂತಹ ಪ್ರಯತ್ನ ಮಾಡಿದ್ವಿ. ಕೋಲಗಳ ಬಗ್ಗೆ ಮಾತಾಡ್ತಾನೆ ಬೇರೆ ಬೇರೆ ವಿಚಾರಗಳು ಕೂಡ ನಮ್ಗೆ ಮಾಹಿತಿಗಳು ಕೂಡ ಸಿಕ್ತು. ಆದ್ರೆ ಆ ಮಾಹಿತಿಗಳನ್ನ ಇನ್ನಷ್ಟು ವಿವರವಾಗಿ ಮುಂದಿನ ಸಂಚಿಕೆಗಳಲ್ಲಿ ಕೂಡ ಮಾತಾಡೋಣ ಅಂತ ಹೇಳ್ಕೊಂಡು, ಮುಖ್ಯವಾಗಿ ಈ ಕಟ್ಟುಕಟ್ಟಳೆಗಳು, ಅದರಲ್ಲೂ ಕೂಡ ಕಟ್ಟುಕಟ್ಟಳೆಗಳಿಗಿಂತ ಹೆಚ್ಚಾಗಿ ನಿಷಿದ್ಧವಾಗಿರುವಂತದ್ದು, ಇದನ್ನ ಮಾಡ್ಲೇಬಾರದು, ಇದು ಆಗ್ಲೇಬಾರದು ಅಂತ ಒಂದಿಷ್ಟು ವಿಚಾರಗಳಿದೆ. ಅದ್ರ ಬಗ್ಗೆ ಒಂದು ಕುತೂಹಲಕಾರಿಯಾದಂತಹ ಸಂಚಿಕೆಯನ್ನ ನಾವು ಮುಂದೆ ತರೋದಕ್ಕಿದ್ದೀವಿ. ಅಲ್ಲಿ ತನಕ ಕಾಯ್ತಾ ಇರಿ. ಆದ್ರೆ ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ ನಲ್ಲಿ ನಿಮಗಾಗಿ ನಿರಂತರವಾಗಿ ಕಾರ್ಯಕ್ರಮಗಳ ಸರಣಿ ಕಾಯ್ತಾನೆ ಇರ್ತವೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಮುಂದಿನ ಸಂಚಿಕೆ ಸಿಗೋಣ. ನಮಸ್ಕಾರ.